ಎಲ್ಲರಿಗೂ ನಮಸ್ಕಾರ. ನಾನು ಸಿಂಧು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಊರಿಂದೇ ಶನಿವಾರದ ವ್ಲಾಗ್ ಮಾಡ್ತಾಯಿದ್ದೀನಿ. ಊರಲ್ಲಿದ್ನಲ್ಲ, ಸೊ ಅದನ್ನು ಊರಲ್ಲೆಲ್ಲ ಏನೇನೆಲ್ಲ ಆಯಿತು ಅಂತ ತಿಳಿಸ್ತಾ ಇದ್ದೀನಿ. ಹಾಗೆ ಊರಲ್ಲಿ ಶನಿವಾರ ಬೆಳಗ್ಗೆ ಎದ್ದು ಮನೆಯಲ್ಲಿ ನೀರೆಲ್ಲ ಬರೋದಿಲ್ಲ, ಸೊ ಅದು ನೆಲ್ಲಿಲಿ ನೀರು ಬರುತ್ತೆ. ಅದಕ್ಕೆ ಮೊದಲು ನೀರು ತುಂಬ್ಕೊಂಡ್ಬಿಡೋಣ, ಆಮೇಲೆ ಮಿಕ್ಕಿದೆಲ್ಲ ಕೆಲಸ ಆರಾಮಾಗಿ ಆಗುತ್ತೆ ಅಂದ್ಬಿಟ್ಟು ಮೊದಲು ನೀರು ತುಂಬ್ಕೊಂಡ್ಬಿಡ್ತಾಯಿದ್ದೀನಿ. ಅಮ್ಮ ಹೊಲ್ದ ಹತ್ರ ಮೊಗ್ಗೆಲ್ಲ ಬಿಡುತ್ತೆ, ಮೊಗ್ಗು ಬಿಡಿಸ್ಕೊಂಡು ಈಗ ಬಂದಿದ್ದಾರೆ. ಅಮ್ಮ ಬರೋ ಅಷ್ಟರಲ್ಲಿ ನೀರು ತುಂಬಿಕೊಂಡು ಸ್ನಾನ ಮಾಡೋದಕ್ಕೆ ಇಲ್ಲಿ ಅಂಡೆ ಒಲೆ ಇದೆ. ಅಂಡೆ ಒಲೆಗೆಲ್ಲ ಉರಿ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಸ್ವಲ್ಪ ಊರಿಗೆ ಹೋಗಬೇಕು. ನಮ್ಮ ಊರು ಇಲ್ಲೇ ಪಕ್ಕದಲ್ಲಿರೋದು. ಅಮ್ಮ ಮನೆಯಿಂದ ಒಂದು ಎರಡು ಸ್ಟಾಪ್ ಮುಂದಕ್ಕೆ ಹೋದರೆ ಸೊ ನಮ್ಮೂರು ಸಿಕ್ಬಿಡುತ್ತೆ. ಅಲ್ಲಿಗೆ ಹೋಗಿ ಬಂದು ಪೂಜೆ ಮಾಡಿಕೊಂಡು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಪಾಪುಗೆ ಸ್ವಲ್ಪ ಕೆಮ್ಮಿತ್ತು. ಇಲ್ಲಿ ನೀರೆಲ್ಲ ಚೇಂಜ್ ಆಯ್ತಲ್ಲ, ಅದಕ್ಕೋ ಅಥವಾ ಏನಕ್ಕೋ ಗೊತ್ತಿಲ್ಲ, ಸ್ವಲ್ಪ ಕೆಮ್ಮಾಯಿತು, ಕಫ ಥರ ಕೆಮ್ಮಿತ್ತಲ್ಲ. ಸೊ ಅದಕ್ಕೆ ಮೇಕೆ ಹಾಲು ಕುಡಿಸೋಣ ಅಂತ ಅಂದ್ಕೊಂಡು ಆ ಮನೆ ಹತ್ರ ಮೇಕೆ ಕಟ್ಟಿದ್ವಿ, ಅಲ್ಲಿಗೆ ಹೋಗಿದ್ವಿ. ಮೇಕೆ ಹಾಲು ತುಂಬ ಒಳ್ಳೆಯದು. ಮಕ್ಳುಗಳಿಗೆಲ್ಲ ಶೀತ ಆದರೆ, ಈ ಕಫ ಕಟ್ಟಿದ್ರೆ, ಕೆಮ್ಮಂದರೆ ಇದನ್ನು ಮೇಕೆ ಹಾಲನ್ನ ಕುಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಮಕ್ಕಳಿಗೆ ಹಸಿವು ಕೂಡ ಜಾಸ್ತಿ ಆಗುತ್ತೆ. ಈ ಮಕ್ಕಳು ಊಟ ಮಾಡೋದಿಲ್ಲ ಅಲ್ವಾ, ಮೇಕೆ ಹಾಲನ್ನ ಕುಡಿಯೋದ್ರಿಂದ ಮಕ್ಕಳಿಗೆ ಹಸಿವು ಕೂಡ ಆಗುತ್ತೆ. ಹಾಗೆ ಕರ್ಕೊಳ್ತಾ ಇದ್ದೀನಿ ಕುಡ್ಸೋಣ ಅಂದ್ಬಿಟ್ಟು. ನನ್ನ ಮಗಳು ಮೇಕೆ ಹಾಲನ್ನ ಒಂದು ಸ್ವಲ್ಪ ಹಠ ಮಾಡ್ತಾಳೆ, ಆದರೆ ಕುಡಿತಾಳೆ. ಆದರೆ ನನ್ನ ಮಗ ಮಾತ್ರ ಮೇಕೆ ಹಾಲನ್ನ ಕುಡಿಯೋದೇ ಇಲ್ಲ. ಎಷ್ಟು ಕಷ್ಟಪಟ್ಟು ಕುಡಿಸಿದ್ರು ಕುಡಿಯೋದಿಲ್ಲ. ಹಾಗೆ ಸ್ವಲ್ಪ ಮೇಕೆ ಹಾಲನ್ನ ಕರ್ಕೊಂಡೆ. ಹಾಲೇ ಆದರೂ ಮೇಕೆ ಮರಿಗಳೆಲ್ಲ ಕುಡ್ಕೊಂಡ್ಬಿಟ್ಟಿದ್ದು, ಸ್ವಲ್ಪ ಹಾಲು ಬರ್ತಿತ್ತು. ಸೊ ಒಂದು ಒಳ್ಳೆಯಷ್ಟು ಆಯಿತು ಅಷ್ಟೇ. ಸಾಕು, ಪರವಾಗಿಲ್ಲ, ಇವಾಗ ಅಷ್ಟೇ ಸಾಕು ಅಂದ್ಬಿಟ್ಟು ಅಷ್ಟು ಕರ್ಕೊಂಡು ಕುಡ್ಸೋಣ ಅಂತ ಹೋಗ್ತಾಯಿದ್ದೀನಿ. ನೋಡಿ ನನ್ನ ಮಗಳು ಎಷ್ಟು ಸಾಹಸ ಮಾಡಬೇಕು ಅಂದರೆ ನನ್ನ ಮಗಳಿಗೆ ಮೇಕೆ ಹಾಲನ್ನ ಕುಡಿಸೋದಕ್ಕೆ ನನಗೆ ಬೇಡ ಅಂತ ಅಂದ್ಬಿಟ್ಟು ಬಾಯೆಲ್ಲ ಮುಚ್ಕೊತಿತ್ತು. ಹಂಗೂ ಏನೇನೋ ಹೇಳಿ ತಾತ ಅಂಗಡಿ ಹತ್ರ ಕರ್ಕೊಂಡೋಗುತ್ತೆ, ಕುಡಿ ಅಂತೆಲ್ಲ ಹೇಳಿ ಏನೇನೋ ಮಾಡಿ ಕುಡಿಸ್ತಾ ಇದ್ದೀನಿ. ಆದರೆ ಅವಳ ಮುಖ ನೋಡಿ ಹೆಂಗೆ ಮಾಡ್ಕೊತಿದ್ದಾಳೆ. ಕುಡಿಯಲ್ಲ ಅಂದರೆ ಕುಡಿಯಲ್ಲ ಅಂತಾಳೆ. ಆಮೇಲೆ ಆಗೋ ಈಗೋ ಸ್ವಲ್ಪ ನೈಸ್ ಮಾಡಿ ಅವಳಿಗೆ ಚಾಕ್ಲೇಟ್ ಕೊಡಿಸ್ತೀನಿ, ಅದು ಕುರ್ಕುರೆ ಕೊಡಿಸ್ತೀನಿ ಅಂತ ಎಲ್ಲ ಹೇಳಿ ಆಮೇಲೆ ಸ್ವಲ್ಪ ಕುಡಿದ್ಲು. ನೋಡಿ ಹೆಂಗೆ ಕುಡಿತಿದ್ದಾಳೆ. ಫಸ್ಟ್ ಕುಡಿಯುವಾಗ ಟೇಸ್ಟ್ ಮಾಡು, ಚೆನ್ನಾಗಿರುತ್ತೆ. ಕರೆದಿದ್ದ ತಕ್ಷಣ ಕೊಟ್ಟರೆ ಬಿಸಿ ಬಿಸಿ ಇರುತ್ತೆ ಸ್ವಲ್ಪ. ಸೊ ಅದನ್ನು ಕುಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೊಟ್ಟೆ. ಸ್ವಲ್ಪ ಟೇಸ್ಟ್ ಮಾಡಿ ಮತ್ತೆ ಬೇಡ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಆಮೇಲೆ ನಾನೇ ಸ್ವಲ್ಪ ಬಲವಂತ ಮಾಡಿ ಕುಡಿಸ್ಬಿಟ್ಟೆ. ನನ್ನ ಮಗ ಅಂತೂ ಶಿರಾಪ್ ಕುಡಿತೀನಿ ಪರವಾಗಿಲ್ಲ, ಆದರೆ ಮೇಕೆ ಹಾಲನ್ನು ಮಾತ್ರ ಕುಡಿಯೋದಿಲ್ಲ ಅಂತ ಅಂದ್ಕೊಂಡು ಹಠಾನೇ ಮಾಡಿಬಿಟ್ಟ. ಕೊನೆಗೂ ಅವನು ಕುಡಿಲೇ ಇಲ್ಲ. ಸೊ ಪಾಪುಗೆ ಮಾತ್ರ ಕುಡಿಸ್ಕೊಂಡು ಮನೆಗೆ ಬಂದು ರೆಡಿ ಆದ್ವಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗೆಲ್ಲ ಹಬ್ಬ ಮಾಡ್ತಾಯಿದ್ದೀರಾ? ಇವತ್ತು ನಾನು ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಅಂದರೆ ನಮ್ಮ ಊರು ಇಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ನಾವೀಗ ಅಮ್ಮ ಮನೆಯಿಂದ ನಮ್ಮ ಊರಿಗೆ ಹೋಗ್ತಾಯಿದ್ದೀವಿ. ಊರಿಗೆ ಹೋಗಿ ಅಲ್ಲಿ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಊರಿಗೆ ಬಂದಮೇಲೆ ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕಾಗಿತ್ತು. ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಅದನ್ನು ಕೂಡ ರೆಡಿ ಮಾಡಿಕೊಂಡು ಅಲ್ಲೂ ಕೂಡ ವಾರ ಮಾಡಾದಮೇಲೆ ಗಣೇಶ ಹಬ್ಬ ಇರೋದ್ರಿಂದ ಹೊಸ್ಲು ಪೂಜೆ ಮಾಡಬೇಕಾಗಿತ್ತಲ್ವ. ಸೊ ಅದನ್ನು ಕೂಡ ಮುಗಿಸ್ಕೊತಾ ಇದ್ದೀನಿ. ಎಲ್ಲ ಬೇಗ ಮುಗಿಸ್ಕೊಂಡೆ. ಮತ್ತು ಊರಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿದ್ಮೇಲೆ ರೆಡಿಯಾಗಿ ಹೋಗೋಣ ಅಂತ ರೆಡಿ ಆದೆ. ನೋಡಿ ಎಷ್ಟು ಮಳೆ ಬರ್ತಾಯಿದೆ ಅಂದರೆ ಆಚೆಗೆ ಬಂದ್ವಿ ಹೋಗೋಣ ಮನೆಗೆ ಅಂದ್ಬಿಟ್ಟು. ಇಷ್ಟು ಮಳೆ ಬರ್ತಿದೆ, ಆಚೆಗೆ ಹೋಗೋಕ್ಕೆ ಆಗಲಿಲ್ಲ. 1 hour ಫುಲ್ ಮಳೆ ಹಿಡ್ಕೊಂಡ್ಬಿಡ್ತು. ಆಮೇಲೆ ಹಂಗೋ ಹಿಂಗೋ ಸ್ವಲ್ಪ ಮಳೆ ಬಿಟ್ಟಿದ್ಮೇಲೆ ಹೋದ್ವಿ. ಮನೇಲೂ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ವಿ, ಒಬ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು. ಹೋದ ತಕ್ಷಣವೇ ಮೊದಲು ಒಬ್ಬಿಟ್ಟು ಮಾಡ್ಕೊಂಡ್ಬಿಡ್ತಾಯಿದ್ದೀವಿ. ಒಬ್ಬಿಟ್ಟು ಮಾಡಿ ಇಟ್ಕೊಬಿಟ್ರೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ ಅಂದ್ಬಿಟ್ಟು ಇದೆಲ್ಲ ಮಾಡೋ ಅಷ್ಟರಲ್ಲಿ 6 ಗಂಟೆ ಆಯಿತು. ಸೊ ಇಲ್ಲೂ ಕೂಡ ಹೊಸ್ಲು ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊಸ್ಲು ಪೂಜೆ ಮಾಡ್ತಾಯಿದ್ದೀನಿ. ಮೊದಲಿಗೆ ಹೊಸ್ಲು ಎಲ್ಲ ತೊಳ್ಕೊಂಬಿಟ್ಟು ಅಷ್ಟೇ ಕುಂಕುಮ ಇಟ್ಬಿಟ್ಟೆ. ರಂಗೋಲಿನೂ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಗಣೇಶನಿಗೆ ಗರಿಕೆ ಬೇಕಲ್ವ, ಸ್ವಲ್ಪ ಗರಿಕೆ ಕಿತ್ಕೊಂಡೆ. ಊರಲ್ಲೆಲ್ಲ ಗರಿಕೆ ಎಲ್ಲಿ ಬೇಕಾದರೂ ಸಿಗುತ್ತೆ. ಹಾಗೆ ಗಣೇಶನ ಮಾಡೋದಕ್ಕೆ ಇಲ್ಲಿ ಸಗಣಿನೂ ಕೂಡ ಸಿಗುತ್ತೆ. ಬೆಂಗಳೂರಲ್ಲಾದರೆ ಸಗಣಿ ಸಿಗೋದಿಲ್ಲ ಅಂದ್ಬಿಟ್ಟು ಅಕ್ಕಿ ಹಿಟ್ಟು ತೊಗೊಂಡು ಗಣೇಶನ ಮಾಡ್ತೀವಿ. ಇಲ್ಲಿ ಸಗಣಿ ಸಿಗುತ್ತೆ. ಸೊ ಸಗಣಿ ಎಲ್ಲ ತೊಗೊಂಡು ಗರಿಕೆ ಎಲ್ಲ ಇಟ್ಟು ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ಅಮ್ಮ ಬಂದರು. ಅಮ್ಮ ಕಡ್ಬು ಮಾಡೋಣ ಅಂತ ಅಂದ್ಬಿಟ್ಟು ಕಡ್ಬಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀವಿ. ಅಷ್ಟರಲ್ಲಿ ನಮ್ಮ ಅಕ್ಕ ಅವರು ಎಲ್ಲ ಕೂಡ ಬಂದಿದ್ದರು. ಅವರು ನಮ್ಮ ಅಕ್ಕ ಎಲ್ಲ ಸೇರಿಕೊಂಡು ಎಲ್ಲರೂ ಸೇರಿಕೊಂಡ್ರೆ ಎಷ್ಟು ಬೇಗ ಆಗಿಬಿಡುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಎಲ್ಲರೂ ಕೂಡ ಸೇರಿಕೊಂಡು ಕಡ್ಬು ಮಾಡೋಣ ಅಂತ ಅಂದ್ಬಿಟ್ಟು ಸಿಹಿ ಕಡುಬು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಹಾಗೆ ಮನೆ ಮುಂದೆ ತೋಟದಲ್ಲಿ ಗಣಿಕೆ ಹಣ್ಣಿನ ಗಿಡ ಇತ್ತು. ಗಣಿಕೆ ಹಣ್ಣಿನ ಗಿಡದಲ್ಲಿ ಗಣಿಕೆ ಹಣ್ಣು ಬಿಟ್ಟಿತ್ತು. ಅದು ಹಣ್ಣಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಹಣ್ಣು ನನಗಂತೂ ಚಿಕ್ಕವಳಿಂದ ಇದ್ದಾಗಿಂದನೂ ತಿಂತಾ ಇರ್ತೀನಿ ನಾನು ಯಾವಾಗ್ಲೂ. ನೀವೆಲ್ಲ ಯಾರ್ಯಾರು ತಿಂದಿದ್ದೀರಾ ಹೇಳಿ. ಗಣಿಕೆ ಹಣ್ಣನ್ನ ತಿನ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ ಬಂದು ರೆಡಿ ಮಾಡ್ಕೊಳಕ್ಕೆ ಕೂತ್ಕೊಂಡಿದ್ದೀವಿ. ಒಬ್ಬರು ಕಾಯಿ ತುರ್ಕೊತಾ ಇದ್ರು, ಒಬ್ಬರು ಬೆಲ್ಲ ಮಾಡ್ಕೊತಿದ್ರು. ಹಾಗೆ ಅಮ್ಮ ಇಲ್ಲಿ ಎಳ್ಳನ್ನ
ಹುರ್ಕೊತಾ ಇದ್ರು. ಸಣ್ಣ ಉರಿಯಲ್ಲಿ ಎಳ್ಳನ್ನ ಹುರ್ಕೊಂಡ್ರೆ ಸೀದೋಗಲ್ಲ. ಇದು ಸ್ವಲ್ಪ ಬೇಗ ಸೀದೋಗಿಬಿಡುತ್ತೆ ಹೈ ಫ್ಲೇಮ್ ಇಟ್ಕೊಂಡ್ರೆ. ಅದಕ್ಕೆ ಸ್ವಲ್ಪ ಲೋ ಫ್ಲೇಮೇ ಇಟ್ಕೊಂಡು ಎಳ್ಳನ್ನ ಬೆಚ್ಚಗೆ ಮಾಡ್ಕೊತಾ ಇದ್ದಾರೆ. ಎಳ್ಳನ್ನ ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಉಜ್ಜುತ್ತಾರೆ. ಅದು ಧೂಳೆಲ್ಲ ಇದ್ದರೆ ಹೋಗಿಬಿಡ್ತದೆ ಅಂತ ಅಂದ್ಬಿಟ್ಟು ಎಳ್ಳನ್ನ ಸ್ವಲ್ಪ ಹುರ್ಕೊಂಡು ಅದನ್ನು ರೆಡಿ ಮಾಡಿಕೊಂಡ್ರು ಅಮ್ಮ. ಹಾಗೆ ನೋಡಿ, ಒಂದು ಸೈಡಲ್ಲಿ ನೀರಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮುಚ್ಚಿದ್ದಾರೆ. ಅದು ಹಿಟ್ಟಿನ ಹೆಸರು ಬರಲಿ, ಮುದ್ದೆ ತಿರ್ಕೊಳ್ಳೋಣ ಅಂದ್ಬಿಟ್ಟು. ಅಷ್ಟರಲ್ಲಿ ಅಮ್ಮ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಿದ್ದಾರೆ. ಮೊದಲಿಗೆ ಬೆಲ್ಲ ಹಾಕಿದ್ದಾರೆ. ಬೆಲ್ಲಕ್ಕೆ ಕಡಲೆ ಪೌಡರು, ಹುರ್ಗಡ್ಲೆನ ಪೌಡರ್ ಮಾಡಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊತಿದ್ದಾರೆ. ಈಗ ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿನ ಹಾಗೆ ಎಳ್ಳನ್ನ ಸ್ವಲ್ಪ ಪೌಡರ್ ಮಾಡಿಕೊಂಡು ಸೇರಿಸ್ಕೊತಿದ್ದಾರೆ. ಹಾಗೆ ಅದಕ್ಕೆ ಏಲಕ್ಕಿ ಕಾಯಿನೂ ಕೂಡ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ವಿ. ಎಳ್ಳು ಮತ್ತು ಏಲಕ್ಕಿ ಕಾಯಿ ಪೌಡರ್ನು ಹಾಕಿ ಸೇರಿಸ್ಕೊಂಡು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊತಾರೆ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ಮುದ್ದೆಗೆ ಇಟ್ಟಿದ್ರಲ್ವ ಕಡುಬು ಮಾಡ್ಕೊಳ್ಳೋದಕ್ಕೆ ಅದು ಕೂಡ ನೀರು ಕುದೀತಾ ಇತ್ತು. ನೋಡಿ, ಅಮ್ಮ ಯಾವಾಗಲೂ ಇದೇ ರೀತಿ ತಪ್ಪಲೆಲ್ಲೇ ಮುದ್ದೆ ತಿರುವುದು. ಹಾಗೆ ನೀರು ಕುದಿಯುವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಿದ್ದಾರೆ. ಅಮ್ಮಂಗೇನು ಅಳತೆ ಅನ್ನೋದೇನು ಬೇಕಾಗಿಲ್ಲ. ಅವರು ಕಣ್ಣಲ್ಲಿ ನೋಡಿದ್ರೇ ಅವರಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ನೀರಿಗೆ ಎಷ್ಟು ಹಸಿಟ್ಟು ಹಾಕಬೇಕು ಅಂದ್ಬಿಟ್ಟು. ಹಾಗೆ ಅವ್ರ ಮೆಸರ್ಮೆಂಟಲ್ಲಿ ಹಾಕ್ಕೊತಿದ್ದಾರೆ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟು ಹಾಕೋತಾರೆ. ಮುದ್ದೆ ಸಾಫ್ಟಾಗಿ ಬರಲಿ, ಎಲ್ಲೂ ಒಡ್ಕೊಬಾರ್ದು ಮುದ್ದೆ ಅಂದ್ಬಿಟ್ಟು ಈ ಥರ ಮಾಡಿಕೊಂಡು ನೀಟಾಗಿ ಕೋಲಲ್ಲಿ ತಿರ್ಕೊತಾರೆ ಮುದ್ದೆನ. ಈ ರೀತಿ ಅಮ್ಮಂದರು ಕೋಲಲ್ಲಿ ನೀಟಾಗಿ ತಿರುವಿ ಕೊಡ್ತಾರಲ್ವ ಮುದ್ದೆನ, ನೀಟಾಗಿ ಹೊಂದಿಸಿ ಕೊಡ್ತಾರೆ. ಆ ಮುದ್ದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಇವಾಗ ಸಿಂಪಲಾಗಿ ಮಾಡ್ಕೊಂಡ್ಬಿಡ್ತೀವಿ. ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದೆ. ಹಾಗೆ ಈ ಕಡುಬಿಗೆ ಕಾಯಿ ಹಾಲಿಗೆ ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ತೆಂಗಿನಕಾಯಿ ತುರಿ, ಗಸಗಸೆ, ಏಲಕ್ಕಿನ ರುಬ್ಕೊಂಡು ಬೆಲ್ಲ ಎಲ್ಲ ಹಾಕ್ಕೊಂಡು ಈ ಥರ ಕುದಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಹಾಗೆ ಅಮ್ಮ ನೀಟಾಗಿ ಮುದ್ದೆನ ಹೊಂದಿಸ್ಕೊಂಡು ಈ ರೀತಿ ರೆಡಿ ಮಾಡಿ ಕೊಟ್ಟರು. ಅದನ್ನು ಸ್ವಲ್ಪ ನಾವು ತಟ್ಕೊಂಡು ಇದು ಎಲ್ಲ ಮಿಕ್ಸ್ ಮಾಡಿದ್ರಲ್ಲ ಹೂರ್ಣನ ಕಡುಬಿಗೆ, ಅದನ್ನು ಸೇರಿಸಿ ಮಡಚಿ ನೀವೇನೆ ಅಂತ ಅಂದ್ಬಿಟ್ಟು ಕೊಟ್ಟರು. ನಾನು ಅಕ್ಕ ಇಬ್ಬರು ಸೇರಿಕೊಂಡು ಅದನ್ನು ರೆಡಿ ಮಾಡ್ಕೊತಾ ಇದ್ದೀವಿ. ಈ ರೀತಿ ರೆಡಿ ಮಾಡ್ಕೊಂಡ್ವಿ ಕಡುಬನ್ನ. ಸಿಹಿ ಕಡುಬು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅದೇ ಹಿಟ್ಟಿಂದನೇ ಕೂಡ ಶಾವಿಗೆನೂ ಕೂಡ ಮಾಡ್ಕೊಬೋದು. ನಾವು ಚಕ್ಲಿ ಮಾಡ್ತೀವಲ್ಲ ಅದರಲ್ಲೇ ಎಷ್ಟೊಂದು ಪ್ಲೇಟ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಶಾವಿಗೆ ಪ್ಲೇಟ್ಸು ಕೂಡ ಇರುತ್ತೆ. ಅದನ್ನು ಹಾಕ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ನಮಗೆ ಶಾವಿಗೆನೂ ಕೂಡ ರೆಡಿ ಆಗುತ್ತೆ. ಅದಕ್ಕೆ ಅಂದ್ಬಿಟ್ಟು ಏನು ಸಪ್ರೇಟು ಅದೆಲ್ಲ ಏನು ಬೇಡ. ಈ ಶಾವಿಗೆ ಹೋಳು ಎಲ್ಲ ಬೇಕಾಗಿಲ್ಲ. ಇದರಲ್ಲೇ ನಾವು ಮನೆಗಲ್ವಾ ಎಷ್ಟು ಜನ ಇರ್ತೀವಿ, ಒಂದು 4-5 ಜನ ಇರ್ತೀವಿ. ಅಷ್ಟು ಜನಕ್ಕೆ ಈ ರೀತಿ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಶಾವಿಗೆನೂ ಕೂಡ ರೆಡಿ ಆಯಿತು. ಇವತ್ತು ಎಲ್ಲರೂ ಕಡುಬು ಮತ್ತು ಶಾವಿಗೆನ ಊಟ ಮಾಡಿದ್ವಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.